ನಿಮ್ಮ ಮನಸ್ಸನ್ನ ಸಂತೋಷಗೊಳಿಸಿ ಇಂಥ ಸಂಘದಾನಕ್ಕೆ ನಾವೆಲ್ಲರೂ ಭಾಗಿಗಳಾಗಿದ್ದೀವಿ ಅಂತ ಮನಸ್ಸಿನಲ್ಲಿ ತಗೊಂಡು ಬಂದು ಒಂದು ಸಾರಿ 3 ಸಾರಿ ನಮೋ ತಸ್ಸೆ ಹೇಳಿ ಅಲ್ಲ. ಈಗ ನೀವು ಹೇಳಿ, ಇದರ ಅರ್ಥ ಏನಿದೆ ಅಂತಂದ್ರೆ, ಬಂಟೇಜಿಯವರೇ, ಮಹಾಸಂಘವೇ ಈ ಕಠಿಣ ಚೀವರವನ್ನ ನಾವು ದಾನ ಮಾಡ್ತಾ ಇದ್ದೀವಿ. ಭಿಕ್ಷು ಸಂಘಕ್ಕೆ ದಾನ ಮಾಡ್ತಾ ಇದ್ದೀವಿ. ನೀವು ಭಿಕ್ಷು ಸಂಘವೇ ಈ ಕಠಿಣ ಚೀವರವನ್ನ ದಯಮಾಡಿ ಗ್ರಹಣ ಮಾಡಿ ಮತ್ತು ಈ ಚೀವರವನ್ನ ಗ್ರಹಣ ಮಾಡಿ ಈ ಕಠಿಣ ಚೀವರವನ್ನ ನಿಮ್ಮ ವಿನಯದ ಪ್ರಕಾರ ಅದನ್ನ ಎಲ್ಲರಿಗೂ ಸುಖ ಶಾಂತಿ ದೀರ್ಘಾಯು ಆಗಲಿಕ್ಕೆ ಗ್ರಹಣ ಮಾಡಿ ನಿಮ್ಮ ಕಠಿಣ ಚೀವರ ಕಾರ್ಯಕ್ಕೆ ಅದನ್ನು ಉಪಯೋಗಿಸಿರಿ. ಓ ಮಹಾಸಂಘವೇ, ನನ್ನ ಸುಖ, ನನ್ನ ಹಿತ, ಎಲ್ಲರ ಸುಖ ಹಿತಕ್ಕಾಗಿ ದೀರ್ಘವಾಗಿ ಬರಲಿ ಅಂತ ಹೇಳಿ ಪಾಳಿ ಭಾಷೆಯಲ್ಲಿ, ಭಗವಾನ್ ಬುದ್ಧರ ಭಾಷೆಯಲ್ಲಿ ಈಗ ನೀವು ಹೇಳ್ತೀರಿ. ಹೇಳಿ. ಇಮಂ ಭಂತೆ ಸಪರಿವಾರಂ ಕಠಿಣ ಚೀವರಂ ಭಿಕ್ಷು ಸಂಘಸ್ಸ ಓನೋ ಜಯಾಮ ಸಾಧುನೋ ಭಂತೆ ಭಿಕ್ಷು ಸಂಘೋ ಇಮಂ ಸಪರಿವಾರಂ ಕಠಿಣ ಚೀವರಂ ಪಟಿಗೃಹಾತು ಪಟಿಗೃಹೀತ್ವಾ ಇಮಿನಾ ಚೀವರೇಣ ಕಠಿಣಂ ಅತ್ತರತು ಅಂಹಾಕಂ ದೀಘರತ್ತಂ ಅರ್ಥಾಯ ಹಿತಾಯ ಸುಖಾಯ ಸಾಧು ಸಾಧು ಸಾಧು. ಬನ್ನಿ ಮುಂದೆ ಬನ್ನಿ. ನೀವು ಒಬ್ಬರು ಮಾತಾಡಿ ಬಂಟೇಜಿ ಕೈ ಕೊಡಿ. ಸಾಧು ಸಾಧು ದೊಡ್ಡ ಬಂಟೇಜಿ ಕೈ ಕೊಡಿ. ಸಾಧು ಸಾಧು ಸಾಧು. ಈಗ ಬೇರೆ ಜೀವನ ಎಲ್ಲ ಇದೆ. ಇಷ್ಟ ಹೋಗಿ